ಜುಲೈ 18 ಅಥವಾ 19 ಒಳಗೆ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಅನ್ನುವಂಥ ಒಂದು ಮಾತುಗಳನ್ನ ಶಾಸಕರೀಗ ಆಡ್ತಾ ಇದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ನೋಡೋಣ, ಎಲ್ಲವೂ ಕೂಡ ಸರಿ ಹೋಗುತ್ತೆ, ಬೇಗ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ವಿಧಾನಸೌಧದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತಾಡಿದ್ದಾರೆ. ಪಕ್ಷದ ರಾಷ್ಟ್ರೀಯ ನಾಯಕರು ಏನು ಹೇಳ್ತಾರೋ ಗೊತ್ತಿಲ್ಲ, ಅವು ಕೂಡ ಆಕಾಂಕ್ಷಿನೇ, ನಿರೀಕ್ಷೆ ಸಹಜವಾಗಿ ಇರುತ್ತೆ. ಬಹಳಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಗೆ ಈಗಾಗಲೇ ಹೋಗಿದ್ದಾರೆ, ಯಾರನ್ನೂ ಬೇಡ ಅಂತ ಹೇಳೋದಕ್ಕಾಗೋದಿಲ್ವಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ. ಆಷಾಢ ಇದು ಏನು ಪ್ರಶ್ನೆ ಅಂತ ಕಾಣ್ತಾ ಇಲ್ಲ. ಬಹುಶಃ ನನ್ನ ಲೆಕ್ಕ ಈ 18-19 ಮುಗಿಸಿಬಿಡ್ತಾರೆ ಅಂತ ನನಗೆ ಅನಿಸ್ತದೆ ಬಹುಶಃ ಇವತ್ತು. ಯಾಕಂದರೆ ಸಾಹೇಬರು ಸಹ ಇವತ್ತು ಡೆಲ್ಲಿ ಹೋಗ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಹೋಗ್ತಾರೋ ಅದು ಬೇರೆ ಕೆಲಸದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೂ ಮಾಹಿತಿ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ 18-19 ಮುಗಿಸ್ತಾ ಏನು ಸಚಿವ ಸಂಪುಟವನ್ನು ಮುಗಿಸ್ತಾರೆ ಅನ್ನೋದು ಒಂದು ಮಾಹಿತಿ ನನಗಿದೆ. ಈ ಬಾರಿ ಖಚಿತವಾಗಿ ಆಗುತ್ತೆ ಸರ್, ಯಾಕಂದ್ರೆ ನೋಡ್ಬೇಕು, ಅದು ಹೇಳೋಕ್ಕಾಗಲ್ಲ. ಏನು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಇದೆ ಇಲ್ಲಿಯ ಏನು ಗೊತ್ತಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ಆಷಾಢದಲ್ಲಿ ಏನಂತ ಗೊತ್ತಿಲ್ಲ, ಅವೆಲ್ಲ ನೋಡ್ಕೋಬೇಕಲ್ಲ. ಅವರು ಕೆಲವು ಏನು ಸೂಚನೆ ಮೇರೆ ಅವರ ಗುರುಗಳು ಹೇಳ್ದಂಗೆ ಕೇಳುವಂಥದ್ದು ಎಲ್ಲ ಇರ್ತಾವಲ್ಲ, ಅದರಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು ಅನಿಸುತ್ತೆ ನನಗೆ. ಈಗಾಗಲೇ ತುಂಬ ಜನ ಹೋಗಿದ್ದಾರೆ, 15-20 ಜನ ಶಾಸಕರು, ಭಾಳ ಜನ ಇದ್ದಾರೆ. ಈಗ ಡೆಲ್ಲಿಯಲ್ಲಿ MLAಗಳು ತುಂಬ ಜನ ಇವತ್ತು ಆಕಾಂಕ್ಷಿಗಳು ತಮ್ಮ ಹಕ್ಕುಗಳನ್ನು ಕೇಳಕ್ಕೆ ಹೋಗಿದ್ದಾರೆ. ಬೇಡ ಅನ್ನಕ್ಕೆ ಬರಲ್ಲ ಬಿಡಿ. ತಮ್ಮ ಕ್ಷೇತ್ರದಲ್ಲಿ ಜಿಲ್ಲಾವಾರು ಕೊಡಿ ಅಂತ ಕೇಳಕ್ಕೆ ಹೋಗಿದ್ದಾರೆ, ಸಮಾಜವಾರು ಕೇಳಕ್ಕೆ ಹೋಗಿದ್ದಾರೆ. ಅದಕ್ಕೆ ನಾವು ಯಾವುದು ಬೇಡ ಅನ್ನೋಕ್ಕಾಗತ್ತಲ್ಲ. ಖಂಡಿತ ನಾನು ಹೋಗ್ಬೇಕಂತ ಇದ್ದೇನೆ, ನೋಡೋಣ. ಮುಖ್ಯಮಂತ್ರಿಗಳು ಹೋದ್ಮೇಲೆ ಅವ್ರು ಹೋಗೋಕ್ಕಾಗತ್ತ ನೋಡ್ತೀವಿ. ನಿರೀಕ್ಷೆ ಇದೆ ಸರ್. ಆ ಥರ ಏನಿಲ್ಲ. ನಾವು ಒಂದು ಆಕಾಂಕ್ಷಿಗಳಾಗಿರ್ತೀವಿ. ಕೊಡೋದು ಬಿಡೋದು ಹೈಕಮಾಂಡು ಮತ್ತು ರಾಜ್ಯ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಎಲ್ಲ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ತೀರ್ಮಾನ ಮಾಡುವಂಥದ್ದಿದೆ. ಖಂಡಿತ ನಿರೀಕ್ಷೆಯಲ್ಲಿ ಇರ್ತೀವಿ ಅಷ್ಟೇ.